Today's topic is Lagrange's equation. The coordinates transformation equations are ಇದು r vector is equal to r vector I into q1 q2 up to span qn comma t. It is a generalized coordinates. ಜನರಲೈಸ್ಡ್ ಕೋಆರ್ಡಿನೇಟ್ಸ್ ನ ತಗೊಂಡಿದ್ದೀವಿ. ಅದಕ್ಕೆ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಇಂದ ಡಿಫ್ರೆನ್ಶಿಯೇಟ್ ಮಾಡ್ತಿದ್ದೀವಿ. ಇವಾಗ ಡಿ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಟಿ ಇಂದ ಡಿಫ್ರೆನ್ಶಿಯೇಟ್ ಮಾಡಿದಾಗ ಡೋ ಆರ್ ಐ ಡಿವೈಡೆಡ್ ಬೈ ಡೋ ಕ್ಯೂ ಒನ್ ಇಂಟು ಡೋ ಕ್ಯೂ ಒನ್ ಡಿವೈಡೆಡ್ ಬೈ ಡಿ ಟಿ ಪ್ಲಸ್ ಡೋ ಆರ್ ಜೆ ಡಿವೈಡೆಡ್ ಬೈ ಡೋ ಕ್ಯೂ ಟು ಇಂಟು ಡೋ ಕ್ಯೂ ಟು ಡಿವೈಡೆಡ್ ಬೈ ಡಿ ಟಿ ಪ್ಲಸ್ ಅಪ್ ಟು ಸ್ಪ್ಯಾನ್ ಡೋ ಆರ್ ಜೆ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಟಿ ಕಾಮ ಡಿ ಟಿ ಡಿವೈಡೆಡ್ ಬೈ ಡಿ ಟಿ. Okay, it is a differentiate with respect to t ಮಾಡಿದೀವಿ. Velocity is equal to displacement divided by time taken. Okay, is equal to next summation of ಇದಷ್ಟು ಎಲ್ಲದರಲ್ಲೂ ಸೇಮ್ ಡೋ ಆರ್ ಜೆ ಡಿವೈಡೆಡ್ ಬೈ ಡೋ ಕ್ಯೂ ಅಂಡ್ ಡೋ ಆರ್ ವೆಕ್ಟಾರ್ ಜೆ ಡಿವೈಡೆಡ್ ಬೈ ಡೋ ಕ್ಯೂ ಟು ಇದು ಡೋ ಆರ್ ಜೆ ವೆಕ್ಟಾರ್ ಡಿವೈಡ್ ಬೈ ಡೋ ಟಿ ಅಂತ ಇದೆ. ಸೊ ಇಟ್ ವಿಲ್ ನಾವು ಸಮೇಷನ್ ಅಂತ ಹಾಕೊಂತೀವಿ. ಸಮೇಷನ್ ಜೆ ಎಲ್ಲಿದೆ, ಸಮೇಷನ್ ಜೆ ಎಲ್ಲಿದೆ, ಸೊ ಸಮೇಷನ್ ಜೆ ಡೋ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಕ್ಯೂ ಜೆ ದೆನ್ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಅಪ್ ಟು ಸ್ವಾನ್ ಕ್ಯೂ ಟಿ ವರ್ಗು ನಾವು ಏನಂತ ತಗೊಂಡಿದ್ದೀವಿ, ಜೆ ಅಂತ ತಗೊಂಡಿದ್ದೀವಿ. ಓಕೆ, ಜೆ. ದೆನ್ ನೆಕ್ಸ್ಟ್ ಇದು ಐ. ಓಕೆ, ಕ್ಯೂ ಆರ್ ಐ ವೆಕ್ಟಾರ್ ಇಂಟು ಕ್ಯೂ ಜೆ ಇದಿಷ್ಟು ಡೋ ಕ್ಯೂ ಒನ್ ಡಿವೈಡೆಡ್ ಬೈ ಡೋ ಟಿ ಡೋ ಕ್ಯೂ ಟು ಡಿವೈಡೆಡ್ ಬೈ ಡೋ ಟಿನ ನಾವು ಕ್ಯೂ ಜೆ ಅಂತ ತಗೊಂಡಿದ್ದೀವಿ. ಅಪ್ ಟು ಸ್ಪ್ಯಾನ್ ಅದನ್ನು ಕ್ಯೂ ಜೆ ಅಂತ ತಗೊಂಡಿದ್ದೀವಿ. ಪ್ಲಸ್ ದೆನ್ ಲಾಸ್ಟ್ ಒನ್ ಅಂತ ತಗೊಬೇಕು, ಡೋ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಟಿ ಅಂತ ತಗೊಂಡಿದ್ದೀವಿ. ಈಕ್ವೇಶನ್ ನಂಬರ್ 1 ಅಂತ ಹಾಕೊಂಡ್ವಿ. ಎ ಫೈನೈಟ್ ಟರ್ಮಲ್ ಡಿಸ್ಪ್ಲೇಸ್ಮೆಂಟ್ delta ri vector can be connected with delta qj as vector divided by dou qj into qj ಅನ್ನ ನಾವು qj ಅನ್ನ ಡೆಲ್ಟಾ qj ಅಂತ ತಗೊಂಡಿದ್ದೀವಿ. ಅದಕ್ಕೆ ಡೆಲ್ಟಾ qj ಪ್ಲಸ್ ಡೋ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಟಿ ಡೋ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಟಿ ಇಂಟು ಡೆಲ್ಟಾ ಟಿ ಇಲ್ಲಿ ಡಿ ಟಿ ಅಂತ ಇರುತ್ತೆ ಅನ್ಕ ಡಿ ಟಿ ಇಲ್ಲಿ ಡಿ ಟಿ ಇದೆ ಅಂದರೆ ಅದು ಡೆಲ್ಟಾ ಟಿ ಅನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಡಿ ಟಿಗೆ ಡೆಲ್ಟಾ ಟಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಬಟ್ ಲಾಸ್ಟ್ ಟರ್ಮ್ ವಿಲ್ ಬಿ ಝೀರೋ. ಈ ಲಾಸ್ಟ್ ಟರ್ಮ್ ವಿಲ್ ಬಿ ಝೀರೋ ಬಿಕಾಸ್ ಇನ್ ದಿ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂತ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಹೋಗಿ ನೋಡಿ. ವರ್ಚುವಲ್ ವರ್ಕ್ ಅಂದ್ರೂ ಒಂದೇ, ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೂ ಒಂದೇ. ಪ್ರಿನ್ಸಿಪಲ್ ಆಫ್ ವರ್ಚುವಲ್ ವರ್ಕ್ ಅದನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಓನ್ಲಿ ಕೋಆರ್ಡಿನೇಟ್ಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕನ್ಸಿಡರ್ಡ್. ಓನ್ಲಿ ಕೋಆರ್ಡಿನೇಟ್ಸ್ ಡಿಸ್ಪ್ಲೇಸ್ಮೆಂಟ್ ಮಾತ್ರ ತಗೊಂತಿದೀವಿ ವಿರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಅಂಡ್ ನಾಟ್ ದಟ್ ಆಫ್ ಟೈಮ್. ಯಾವಾಗ ಟೈಮ್ ಈಸ್ ನೆಗ್ಲಿಜಬಲ್ ಮಾಡುತ್ತೀವಿ ಅದಕ್ಕೆ ಟೈಮ್ ಅನ್ನ ಝೀರೋ ಆಗಿ ಕನ್ಸಿಡರ್ ಮಾಡ್ತೀವಿ. ಡೆಲ್ಟಾ ಆರ್ ಐ ಈಸ್ ಈಕ್ವಲ್ ಟು ಆರ್ ಐ ವೆಕ್ಟಾರ್ ಈಸ್ ಈಕ್ವಲ್ ಟು ಡೆಲ್ಟಾ ಆರ್ ಮಾಡ್ಕೊಂಡು ಬರ್ಕೊಳ್ಳೋಣ. ಅವಾಗ ಡೆಲ್ಟಾ ಆರ್ ಐ ವೆಕ್ಟಾರ್ ಇಂಟು ಸಮೇಷನ್ ಆಫ್ ಜೆ ಡೋ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಕ್ಯೂ ಜೆ ಇಂಟು ಡೆಲ್ಟಾ ಕ್ಯೂ ಜೆ ಇಕ್ವೇಶನ್ ನಂಬರ್ 2 ಅಂತ ತಗೊಂಡಿದ್ದೀವಿ. ಇದನ್ನ ಇಕ್ವೇಶನ್ ನಂಬರ್ 2. ದೆನ್ ನೆಕ್ಸ್ಟ್ ನೌ ಡಿ ಅಲೆಮೆಂಟ್ಸ್ ಪ್ರಿನ್ಸಿಪಲ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಡಿ ಎಲಿಮೆಂಟ್ಸ್ ಪ್ರಿನ್ಸಿಪಲ್ ಈಸ್ ಕೊಟ್ಟಿದ್ದಾರೆ. ಡಿ ಎಲಿಮೆಂಟ್ಸ್ ಪ್ರಿನ್ಸಿಪಲ್ ನಾವು ಬರ್ಕೊಂತೀವಿ. ಸಮೇಷನ್ ಐ ಈಸ್ ಈಕ್ವಲ್ ಟು ಎಫ್ I vector minus pi vector into delta ri is equal to 0. equation number 3. It is the D elements principle. ಇದು D elements principle ಅನ್ನ ತಗೊಂಡಿದ್ದೀವಿ. equation 2 and 3 ಎರಡನ್ನು ಯೂಸ್ ಮಾಡ್ಕೊಂಡು we get ಅದನ್ನ ಯೂಸ್ ಮಾಡ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಸಮೇಷನ್ ಆಫ್ ಐ ಇಸ್ ಈಕ್ವಲ್ ಟು ಎಫ್ ಐ ಮೈನಸ್ ಪಿ ಐ ವೆಕ್ಟಾರ್. ಇದು ಹೇಗೆ ಬರುತ್ತೆ ಅಂದರೆ ಪಿ ಐ ವೆಕ್ಟಾರ್ ಇದು ಹೇಗೆ ಬರುತ್ತೆ ಅಂದರೆ ಫಸ್ಟ್ summation of I into fi minus pi is delta ri. ಇದೆರಡು ಈಕ್ವೇಶನ್ ನ ಯೂಸ್ ಮಾಡ್ಕೊಂಡು ನಾವು ಈ ಈಕ್ವೇಶನ್ ನ ಬರೆಯೋದು. ಇನ್ನೊಂದು ಈಕ್ವೇಶನ್ ಸೊಲ್ಯೂಷನ್ ಬರುತ್ತೆ. ಅದು ಏನು ಅಂದರೆ ಇದು ಕ್ಯಾನ್ಸಲ್ ಆಗುತ್ತೆ, ಇದೆರಡು ಸೇಮ್ ಇರೋದಕ್ಕೆ ಕ್ಯಾನ್ಸಲ್ ಆಗುತ್ತೆ. ಇದು ಇಂಟು ಇದು ಮಾಡ್ತೀವಿ, ಅವಾಗ ಇಂಟು 2 ಬರ್ಕೊಂತೀವಿ ಈಸ್ ಈಕ್ವಲ್ ಟು 0. ದೆನ್ ನೆಕ್ಸ್ಟ್ ಸಮೇಷನ್ ಆಫ್ ಇದನ್ನ ನಾವು ಮರ್ಜ್ ಮಾಡಿ ಬರ್ಕೊಂತೀವಿ. ಸಮೇಷನ್ ಆಫ್ ಐ ಇಂಟು
ಜೆ ಇದೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಐ ಇಂಟು ಜೆ, ಇದಕ್ಕೆ ನಾವು ಇದನ್ನು ಮಲ್ಟಿಪ್ಲೈ ಮಾಡಬೇಕು ಒಳಗಡೆ. ಆವಾಗ ಎಫ್ ಐ ವೆಕ್ಟಾರ್ ಇಂಟು ಡೋ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಕ್ಯೂ ಜೆ ಇಂಟು ಡೆಲ್ಟಾ ಕ್ಯೂ ಜೆ ಮೈನಸ್, ಇಲ್ಲಿರೋ ಮೈನಸ್ ಆಗಿ ಬರುತ್ತೆ, ಪಿ ಇಂಟು ದಿಸ್ ಥಿಂಗ್ ಇಸ್ ಈಕ್ವಲ್ ಟು 0. ಇಕ್ವೇಷನ್ ನಂಬರ್ 4. ಇದನ್ನು ಇಕ್ವೇಷನ್ ನಂಬರ್ 4 ಅಂತ ಕರಿತೀವಿ. ಇವಾಗ ನಾವು we defined the component of a generalized coordinates force as qj is equal to summation of I into fi vector dou ri vector divided by dou qj. equation number 5 ಅಂತ ತಗೊಂಡಿದ್ದೀವಿ. equation number 5. then next using equation 4 and 5 we get 4 and 5 ಅನ್ನ ಯೂಸ್ ಮಾಡಿಕೊಂಡು ನಾವು ಇದನ್ನ ಬರಿತಾ ಇದ್ದೀವಿ ಇವಾಗ. ಓಕೆ, ದಿಸ್ ಈಸ್ ಎ ಇಕ್ವೇಷನ್ 4 ಮತ್ತು ಇದು ಇಕ್ವೇಷನ್ 5. ಇದೆರಡನ್ನು ಯೂಸ್ ಮಾಡಿಕೊಂಡು ಯೂಸಿಂಗ್ ಇಕ್ವೇಷನ್ 4 and 5 ವಿ ಗೆಟ್, ಯೂಸಿಂಗ್ ಇಕ್ವೇಷನ್ 4 and 5 ಎರಡನ್ನು ಯೂಸ್ ಮಾಡಿಕೊಂಡು ಇದು ಒಂದು ವ್ಯಾಲ್ಯೂ ಬರುತ್ತೆ. ಸಮೇಷನ್ ಆಫ್ ಐ ಇಂಟು ಜೆ. ಓಕೆ, ಫಸ್ಟ್ ಕ್ಯೂ ಜೆ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಇಂಟು ಎಫ್ ಐ ಕ್ಯೂ ಡೋ ಆರ್ ಐ ವೆಕ್ಟಾರ್ ಬೈ ಡೋ ಕ್ಯೂ ಜೆ ಅಂತ ತಗೊಂಡಿದ್ದೀವಿ. ಇದನ್ನು ನಾವು ಈ ಇಕ್ವೇಷನ್ 4ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದು ಹೇಗೆ? ಸಮೇಷನ್ ಆಫ್ ಐ ಇಂಟು ಎಫ್ ಐ ಕ್ಯೂ ಡೋ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಕ್ಯೂ ಜೆ, ಇದನ್ನು ನಾವು ಕ್ಯೂ ಜೆ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆವಾಗ ಇದಿಷ್ಟನ್ನು ನಾವು ಕ್ಯೂ ಜೆ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಮೇಷನ್ ಆಫ್ ಜೆ ಉಳಿಯುತ್ತೆ. ಸಮೇಷನ್ ಆಫ್ ಜೆ, ದಿಸ್ ಹೋಲ್ ಥಿಂಗ್ ವಿಲ್ ಬಿ ಕ್ಯೂ ಜೆ ಇಂಟು ಡೆಲ್ಟಾ ಕ್ಯೂ ಜೆ ಮೈನಸ್ ಆಸ್ ಇಟ್ ಈಸ್ ಸಮೇಷನ್ ಆಫ್ ಐ ಇಂಟು ಜೆ ಪಿ ಐ ವೆಕ್ಟಾರ್ ಡೋ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಕ್ಯೂ ಜೆ ಇಂಟು ಡೆಲ್ಟಾ ಕ್ಯೂ ಜೆ ಇಸ್ ಈಕ್ವಲ್ ಟು 0. ಇಟ್ ಈಸ್ ಎ ಇಕ್ವೇಷನ್ ನಂಬರ್ 6. ಇದನ್ನು ಇಕ್ವೇಷನ್ ನಂಬರ್ 6 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ದೆನ್ ನೆಕ್ಸ್ಟ್ ಇಕ್ವೇಷನ್ ನಂಬರ್ 6 ಅಂತ ತಗೊಳ್ಳೋಣ. ಲೆಟ್ ಆಸ್ ಇವಾಲ್ವಿಯೇಟ್ ದ ಸೆಕೆಂಡ್ ಟರ್ಮ್ಸ್ ಆಫ್ ಇಕ್ವೇಷನ್ 6 ಆಸ್ ಫಾಲೋಸ್. ಇದರಲ್ಲಿರೋ ಸೆಕೆಂಡ್ ಟರ್ಮ್ಸ್ ಅನ್ನ ನಾವು ಇವಾಲ್ವೇಟ್ ಮಾಡಿ ನೋಡೋಣ. ಏನೋ ಒಂದು ಆನ್ಸರ್ ಬರುತ್ತೆ, ಆಮೇಲೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಇದನ್ನು ಫಸ್ಟ್ ಇವಾಲ್ವೇಟ್ ಮಾಡಿ ನೋಡೋಣ. ಇವಾಲ್ವೇಟ್ ಫಸ್ಟ್ ಇಲ್ಲಿರೋ ಇಕ್ವೇಷನ್ 2 ಟರ್ಮ್, ಸೆಕೆಂಡ್ 2 ಟರ್ಮ್ನ ಇಕ್ವೇಷನ್ 6 ಅಲ್ಲಿರೋ ಸೆಕೆಂಡ್ ಟರ್ಮನ್ನು ಬರ್ಕೊಳ್ಳೋಣ. ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಇಂಟು ಜೆ ಪಿ ಐ ವೆಕ್ಟಾರ್ ಮೀನ್ಸ್ ಫೋರ್ಸ್. ಇಟ್ ಈಸ್ ಎ ನ್ಯೂಟನ್ಸ್ ಸೆಕೆಂಡ್ ಲಾ. F is equal to m into v. It is a Newton's second law. Force F is equal to m into v. F ಅಂದ್ರು P. P is equal to m into v. Then next P is equal to m into v ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. m I into v I ವೆಕ್ಟಾರ್. ದೆನ್ ನೆಕ್ಸ್ಟ್ ಇದಿಲ್ಲಿರೋ ಇಲ್ಲೇನು ಇರುತ್ತೋ ಅದೇ ಟರ್ಮ್ಸ್ ಇಲ್ಲಿ ಹಂಗೆ ಬರುತ್ತೆ. ಟಿ ಇಂದ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಟಿ ಇಂದ ಡಿಫ್ರೆನ್ಶಿಯೇಟ್ ಮಾಡೋಣ. ಅವಾಗ ಡೋ ಸಮೇಷನ್ ಆಫ್ ಐ ಇಂಟು ಜೆ ಟಿ ಇಂದ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿಫ್ರೆನ್ಶಿಯೇಷನ್ ಆಫ್ ದಿಸ್ ಥಿಂಗ್ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಸೊ ಡಿಫರೆನ್ಶಿಯೇಷನ್ ಆಫ್ ದಿಸ್ ಥಿಂಗ್ ಡಿ ಬೈ ಡಿ ಟಿ ಇಂಟು ದಿಸ್ ಹೋಲ್ ಥಿಂಗ್ ಎಮ್ ಐ ಇಂಟು ವಿ ಐ ವೆಕ್ಟಾರ್ ಡೋ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಕ್ಯೂ ಜೆ ಮೈನಸ್ ಪಾರ್ಷಿಯಲಿ ಡಿಫರೆನ್ಶಿಯೇಟ್. ಮೈನಸ್ ಒಂದು ಟರ್ಮನ್ನು ಹಾಗೆ ಇಟ್ಕೊಂಡು ಇನ್ನೊಂದು ಟರ್ಮ್ಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹಾಗಾಗಿ ಇದನ್ನು ಹಾಗೆ ಡಿಫ್ರೆನ್ಶಿಯೇಟ್ ಮೈನಸ್ ಎಮ್ ಇಂಟು ಐ ಇಂಟು ವಿ ಐ ವೆಕ್ಟಾರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಹೋಲ್ ಥಿಂಗ್ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಥಿಂಗ್. ಇದನ್ನ ಹಾಗೆ ಇಟ್ಟು ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಥಿಂಗ್ ಮಾಡಬೇಕು. ಎಮ್ ಇಂಟು ಐ ಇಂಟು ವಿ ಐ ವೆಕ್ಟಾರ್ ಡಿ ಬೈ ಡಿ ಟಿ ಇಂಟು ಡೋ ಆರ್ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಕ್ಯೂ ಜೆ ಇಂಟು ಡೆಲ್ಟಾ ಕ್ಯೂ ಜೆ ಇಂಟು ಡೆಲ್ಟಾ ಕ್ಯೂ ಜೆ. ದೆನ್ ನೆಕ್ಸ್ಟ್ ಇನ್ನೊಂದು ಸಮೇಷನ್ ಆಫ್ ಐ ಇಂಟು ಜೆ. ಇಲ್ಲಿರೋದು ಸಮೇಷನ್ ಆಫ್ ಐ ಇಂಟು ಜೆ ಹಂಗೆ ಬರ್ಕೊಂತೀವಿ. ಡಿ ಬೈ ಡಿ ಟಿ ಇಂಟು ದಿಸ್ ಹೋಲ್ ಥಿಂಗ್ ಹಂಗೆ ಬರ್ಕೊಂತೀವಿ.